ಕರ್ನಾಟಕದಲ್ಲಿರುವ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಮೇ 28ಕ್ಕೆ ಕನ್ನಡ ದೇಶದ ಏಕೀಕರಣವನ್ನ ತಪ್ಪದೆ ಆಚರಿಸೋಣ. ಎಲ್ರಿಗೂ ಶರಣಾರ್ಥಿ. ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೀನಿ. ತಮಿಳು, ತೆಲುಗು, ಮರಾಠಿ, ಬಂಗಾಳಿ ಮತ್ತೆ ಹಿಂದಿ ಲಿಪಿ ಹುಟ್ಟೋಕ್ಕಿಂತ ಮುಂಚೆ ನಮ್ಮ ಕನ್ನಡ ಲಿಪಿ ಹುಟ್ಟಿದ್ದು. ಅದು ಕದಂಬ ಹಳೆಗನ್ನಡ ಲಿಪಿ. ಇಂಗ್ಲಿಷ್ಗೂ ಸ್ವಂತ ಲಿಪಿ ಇಲ್ಲ, ಸಂಸ್ಕೃತಕ್ಕೂ ಸ್ವಂತ ಲಿಪಿ ಇಲ್ಲ, ಆದ್ರೆ ಕನ್ನಡಕ್ಕೆ ಸ್ವಂತ ಲಿಪಿ ಇದೆ. 345ರಲ್ಲಿ ಉದಯವಾದ ಕನ್ನಡ ಸಾಮ್ರಾಜ್ಯಕ್ಕೆ ಈಗ 1679ನೇ ಸ್ವತಂತ್ರ ವರ್ಷ. ಈ ಉದಯೋತ್ಸವವನ್ನ ಎಲ್ಲ ಸ್ವಾಭಿಮಾನಿ ಕನ್ನಡಿಗರು ಆಚರಿಸೋಣ. ಭಾರತದ ಒಕ್ಕೂಟದ ರಾಜ್ಯಗಳಲ್ಲೇ ಮೊದಲ ಬಾವುಟ ಅದು ನಮ್ಮ ಕನ್ನಡ ಬಾವುಟ. ಭಾರತ ಖಂಡದಲ್ಲೇ ವಿಕಾಸವಾದ ಮೊದಲ ಲಿಪಿ ಅದು ನಮ್ಮ ಕನ್ನಡ ಲಿಪಿ. ಈ ಭಾರತ ಉಪಖಂಡದಲ್ಲೇ ಒಂದು ಆದಿ ಸಾಮ್ರಾಜ್ಯದ ಹುಟ್ಟು ಹಬ್ಬ ಮಾಡ್ತಿರೋದು ಇದೇ ಮೊದಲನೇ ಬಾರಿ. ಅದು ಕನ್ನಡ ಸಾಮ್ರಾಜ್ಯದ 1679ನೇ ಉದಯೋತ್ಸವ. ಮೇ 28 ಮಂಗಳವಾರ ಕನ್ನಡ ಸಾಮ್ರಾಜ್ಯದ ಉದಯ ದಿನವನ್ನು ವಿಜೃಂಭಣೆಯಿಂದ ನಾಡಿನಾದ್ಯಂತ ಆಚರಿಸೋಣ. ತಪ್ಪದೆ ನಿಮ್ಮೆಲ್ಲರ ಮನೆಗಳ ಮುಂದೆ ಹಳದಿ ಕೆಂಪು ಕನ್ನಡ ರಂಗೋಲಿ ಹಾಕಿ, ಹಾಗೆ ನಿಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟ ಹಾರಿಸಿ. ಹಾಗೆ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.